ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾನು ಡೊಣ್ ಮೆಣಸಿನ್ಕಾಯಿ ಪಚ್ಚಡಿ ಹೆಂಗೆ ಮಾಡೋದು ಅಂಥೇಳಿ ತೋರಿಸಾತೀನಿ. ನಾನು 2 ಚಾನಲ್ ಅದಾವೆ. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಫಸ್ಟ್ ನಾನು ಒಂದು ಬಾಳ್ಗಿಗೆ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆನ ಚಲೋ ಬಿಸಿ ಮಾಡ್ಕೊಂಡೇನಿ. ಅದಕ್ಕೆ 1 ಚಮಚದಷ್ಟು ನಾ ಇಲ್ಲೇ ಸಾಸಿವೆನ ಹಾಕ್ಕೋತೀನಿ. ಸಾಸಿವೆ ಚಟ ಚಟ ಅಂದ ತಕ್ಷಣ 1 ಕಡ್ಡಿಯಷ್ಟು ನಾನು ಕರಿಬೇವನ್ನ ಹಾಕ್ಕೋತೀನಿ. ಕರಿಬೇವು ಚಟ ಚಟ ಅಂದಮೇಲೆ 1-2 ಒಣ ಮೆಣಸಿನ್ಕಾಯಿನ ಸಣ್ಣದಾಗಿ ಮುರಿದ ಹಾಕ್ಕೊಳಕತ್ತೇನೆ ನಾನು. ನೆಕ್ಸ್ಟ್ ಮೆಣಸಿನ್ಕಾಯಿ ಫ್ರೈ ಆಗೋ ಮಟ್ಟ ಚಲೋತ್ನಂಗೆ ಇವನ್ನ ಫ್ರೈ ಮಾಡೋಣಂತ. ಈಗ ನಾನು ಇದಕ್ಕೆ ಕ್ಯೂಬ್ ಶೇಪ್ನಾಗ ಕಟ್ ಮಾಡ್ಕೊಂಡಂಥ ಒಂದು ಡೊಣ್ ಮೆಣಸಿನ್ಕಾಯಿನ ಹಾಕೋತೀನಿ. ಮೆಣಸಿನ್ಕಾಯಿ ಲೈಟಾಗಿ ಫ್ರೈ ಆಗಬೇಕು, ಅಲ್ಲಿ ಮಟ್ಟ ಇವನ್ನ ಫ್ರೈ ಮಾಡೋಣ. ಲಿಟ್ಲ್ ಬಿಟ್ಟಾಗಿ ಕ್ರಂಚಿನೂ ಇರಬೇಕು, ಸ್ವಲ್ಪ ಅವು ಫ್ರೈಯೂ ಆಗಬೇಕು, ಆ ಥರ ಇವನ್ನ ಫ್ರೈ ಮಾಡ್ಕೊಳ್ಳೋಣಂತ. ಸೊ ಇವು ಫ್ರೈ ಆಗ್ಯಾವ ನೋಡ್ರಿ. ಈಗ ಇದನ್ನು ಗ್ಯಾಸ್ ಆಫ್ ಮಾಡಿ ತಣ್ಣಗೆ ಆಗಾಕ ಬಿಡೋಣಂತ. ಇದು ಕಂಪ್ಲೀಟ್ ತಣ್ಣಗಾದ್ಮೇಲೆ ಇದಕ್ಕೆ ಮೊಸರದು ಸೇರಿಸ್ಕೊಳ್ಳೋಣ. ಇದು ತಣ್ಣಗಾಗಲಿ, ಅಲ್ಲಿ ಮಟ್ಟ ಒಂದು ಮಿಕ್ಸಿ ಮಾಡ್ಕೊಂಡು ಬರೋಣಂತ. ಬರ್ರಿ ಮಿಕ್ಸಿ ಮಾಡ್ಕೊಳಕ್ಕೆ ನಾನು ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಬಟ್ಲಷ್ಟು ಹಸಿ ಕೊಬ್ಬರಿನ ಹಾಕ್ಕೊಂಡೀನಿ. ಆಮೇಲೆ 1 ಗಡ್ಡೆಯಷ್ಟು ನಾನು ಇದಕ್ಕೆ ಬೆಳ್ಳುಳ್ಳಿನ ಹಾಕ್ಕೊಂಡೀನಿ. ಒಂದು ಸ್ವಲ್ಪ ನಾನು ಇದಕ್ಕೆ ಕೊತ್ತಂಬರಿನ ಹಾಕ್ಕೊಂಡೀನಿ. ನೆಕ್ಸ್ಟ್ ನಿಮಗೆ ಖಾರ ಭಾಳ ಬೇಕಾ ಅನ್ನೋದಾದ್ರೆ ಹಸಿ ಮೆಣಸಿನ್ಕಾಯಿನೂ ಹಾಕೋಬೋದು ಮಿಕ್ಸಿ ಮಾಡೋಕ್ಕೆ. ನೆಕ್ಸ್ಟ್ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನು ಇದಕ್ಕೆ ಉಪ್ಪನ್ನ ಹಾಕೋತೇನಂತ. ನೆಕ್ಸ್ಟ್ ನಾ ಇದಕ್ಕೆ ಒಂದು ಅರ್ಧ ಬಟ್ಲದಷ್ಟು ಮೊಸರನ್ನ ಹಾಕ್ಕೊಂಡು ಇದನ್ನು ಚಲೋತ್ನಂಗೆ ನುಣ್ಣಗೆ ರುಬ್ಕೊಂಡು ಬರ್ತೇನಂತ. ಸೊ ನಾ ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದೇನೆ ನೋಡ್ರಿ. ಈಗ ಬರ್ರಿ ಒಗ್ಗರಣೆ ತಣ್ಣಗಾಗೈತಿ, ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣಂತ. ಸೊ ಫ್ರೈ ಮಾಡ್ಕೊಂಡಂಥ ಡೊಣ್ ಮೆಣಸಿನ್ಕಾಯಿಗೆ ರುಬ್ಬಿರೋ ಅಂಥ ಕೊಬ್ಬರಿದ ಮಿಕ್ಸ್ಚರ್ ಏನೈತಲ್ಲ ಅದನ್ನು ಹಾಕ್ಕೊಳ್ಳೋನು. ಭಾರಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗ್ತೈತಿ ಪಚ್ಚಡಿ, ಮತ್ತು ಭಾರಿ ಟೇಸ್ಟಾಗಿ ಇರ್ತೈತಿ. ಇದನ್ನು ರೈಸ್ ಜೊತೆ ಸರ್ವ್ ಮಾಡಿರಿ, ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ಸೊ ರುಬ್ಬಿರೋದು ಹಾಕಿದ್ಮೇಲೆ ಮತ್ತೆ ನಾವು 1 ಕಪ್ನಷ್ಟು ಮೊಸರನ್ನ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡಿದ್ವಿ ಅಂದ್ರೆ ಡೊಣ್ ಮೆಣಸಿನ್ಕಾಯಿ ಪಚ್ಚಡಿ ರೆಡಿ ಆಗ್ತೈತೆ ನೋಡ್ರಿ. ಇದನ್ನು ಬಿಸಿ ಅನ್ನದ ಜೊತೆ ಸರ್ವ್ ಮಾಡಿರಿ, ಭಾರಿ ಮಸ್ತ್ ಟೇಸ್ಟ್ ಕೊಡ್ತೈತಿ. ಬರ್ರಿ ನಾ ಈಗ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೋತೇನಂತ. ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗುವಂಥ ಡೊಣ್ ಮೆಣಸಿನ್ಕಾಯಿ ಪಚ್ಚಡಿ ರೆಡಿ ಆಗೈತಿ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ ಹೆಂಗಿತ್ತು ಅಂಥೇಳಿ ನಂಗೆ ಕಮೆಂಟ್ಸ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.